ವಿದ್ಯಮಾನಗಳ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ನಿಮಗೆ ನರಭಕ್ಷಕರ ಸುದ್ದಿ ತಂದಿದ್ದೀನಿ. ಇವರು ಅಂತಿಂತ ನರಭಕ್ಷಕರಲ್ಲ, ಭಯಾನಕ ನರಪೀಡಕರು. ಇವರ ಪೀಡೆಗೆ ಪ್ರತಿ ವರ್ಷ 20 ಲಕ್ಷಕ್ಕೂ ಹೆಚ್ಚು ಮಂದಿ ಸಾವನ್ನಪ್ತಾರೆ. ಆ ನರಭಕ್ಷಕರ ಟಾಪ್ 10 ಪಟ್ಟಿ ತಯಾರು ಮಾಡಿದ್ದೀವಿ. ಅವ್ರ್ಯಾರು ಅಂತ ತಿಳ್ಕೊಂಡು ಬರೋಣ ಬನ್ನಿ. ಈ ಭೂಮಿ ವಿಶಿಷ್ಟ ಗ್ರಹ. ಇಲ್ಲಿ ಹರಿವ ನೀರಿದೆ, ಧುಮುಕೋ ಝರಿ ಇದೆ, ಅಬ್ಬರಿಸೋ ಸಾಗರ ಇದೆ, ಉರಿವ ಬೆಂಕಿ ಇದೆ, ಕೊರೆವ ಹಿಮ ಇದೆ, ಮನಸೆಳೆಯೋ ಹಸಿರಿದೆ, ಬೀಸೋ ಗಾಳಿ ಇದೆ. ಈ ಭೂಮಿ ಮೇಲೆ ನಾನಾ ಪ್ರಾಣಿಗಳಿವೆ, ಹಾರೋ ಹಕ್ಕಿಗಳಿವೆ, ತೆವಲೋ ಜೀವಿಗಳಿವೆ, ಈಜೋ ಜಲಚರಗಳಿವೆ, ನಡೆಯೋ ಮನುಷ್ಯರಿದ್ದಾರೆ. ಈ ಭೂಮಿ ಮೇಲೆ ಪ್ರೀತಿ ಇದೆ, ದ್ವೇಷವೂ ಇದೆ, ಮಿತ್ರರೂ ಇದ್ದಾರೆ, ಶತ್ರುಗಳೂ ಇದ್ದಾರೆ. ಈ ಭೂಮಿ ಮೇಲಿರೋ ಏಕೈಕ ಬುದ್ಧಿಜೀವಿ ಅಂದ್ರೆ ಅದು ಮನುಷ್ಯ. ಆದರೆ ಈ ಬುದ್ಧಿಜೀವಿ ಮತ್ತು ಮೂಕ ಪ್ರಾಣಿಗಳು ಸಂಘರ್ಷಕ್ಕೆ ಇಳಿದಾಗ ಮಾನವ ಕೆಲವೊಮ್ಮೆ ಈ ಪ್ರಾಣಿಗಳಿಗೆ ಶರಣಾಗ್ತಾನೆ. ಪ್ರಾಣ ರಕ್ಷಿಸಲಾಗದೆ ಶವವಾಗ್ತಾನೆ. ಮನುಷ್ಯನನ್ನ ಅತಿ ಹೆಚ್ಚು ಬಲಿ ತೆಗೆದುಕೊಳ್ಳೋ 10 ಪ್ರಾಣಿಗಳ ಪಟ್ಟಿ ಇಲ್ಲಿದೆ. ಮೊದಲು ಆ ಪಟ್ಟಿಯ 10ನೇ ಪ್ರಾಣಿ ಯಾವುದು ಅಂತ ನೋಡೋಣ ಬನ್ನಿ. ದೊಡ್ಡ ಬಿಳಿ ಶಾರ್ಕ್, ಇಂಗ್ಲಿಷ್ನಲ್ಲಿ ಗ್ರೇಟ್ ವೈಟ್ ಶಾರ್ಕ್ ಅಂತಾರೆ. ಇದನ್ನ ಬಿಳಿ ಸಾವು ಅಂತಲೂ ಕರೀತಾರೆ. ಯಾಕಂದ್ರೆ ಇದರ ಬಾಯಿಗೆ ಸಿಕ್ಕರೆ ಸಾವು ಗ್ಯಾರಂಟಿ. ಪ್ರಮುಖ ಸಾಗರಗಳಲ್ಲಿ ಕಂಡುಬರೋ ಬಿಳಿ ಶಾರ್ಕ್ 6 ಮೀಟರ್ಗಿಂತಲೂ ಉದ್ದ ಇರುತ್ತೆ. 2268 ಕೆಜಿಗಿಂತಲೂ ಹೆಚ್ಚು ತೂಗುತ್ತೆ. ಇದು 15 ರಿಂದ 30 ವರ್ಷ ಕಾಲ ಬದುಕುತ್ತೆ. ಇದರ ಹಲ್ಲುಗಳು ಅತ್ಯಂತ ಹರಿತವಾಗಿದೆ. ಇದರ ಮುಖ್ಯ ಆಹಾರ ಮೀನು, ಆಮೆ, ಹಕ್ಕಿ, ನೀರುನಾಯಿ. ಮನುಷ್ಯ ಸಿಕ್ಕರೆ ಬಿಡೋದೇ ಇಲ್ಲ. ಇದು ಅತಿ ವೇಗವಾಗಿ ಚಲಿಸುತ್ತೆ. ಅಲ್ಲದೆ ಇದು ಅದೆಷ್ಟೋ ದೋಣಿಗಳ ಮೇಲೆ ದಾಳಿಯೂ ಮಾಡಿದ್ದಿದೆ. ಆದರೆ ಇದರ ದಾಳಿಗೆ ಪ್ರತಿ ವರ್ಷ ಬಲಿಯಾಗೋ ಮಾನವನ ಸಂಖ್ಯೆ ಎಷ್ಟು ಗೊತ್ತಾ? ಹೌದು, ಪ್ರತಿ ವರ್ಷ ಸರಾಸರಿ ಒಬ್ಬ ಮನುಷ್ಯ ಈ ಬಿಳಿ ಶಾರ್ಕ್ನ ದಾಳಿಗೆ ಸಿಕ್ಕು ಸಾಯುತ್ತಾನೆ. ಮನುಷ್ಯನನ್ನ ಕರುಣೆ ಇಲ್ಲದೆ ಕೊಲ್ಲೋ ಟಾಪ್ 9ನೇ ಪ್ರಾಣಿ ಉಪ್ಪು ನೀರಿನ ಮೊಸಳೆ. ಉತ್ತರ ಆಸ್ಟ್ರೇಲಿಯಾ ಕರಾವಳಿಯಿಂದ ಈಶಾನ್ಯ ಏಷ್ಯಾ ಕರಾವಳಿವರೆಗೆ ಈ ಮೊಸಳೆ ಕಂಡುಬರುತ್ತೆ. ಅತ್ಯಂತ ಬಲಶಾಲಿಯಾಗಿರೋ ಇದು 1000 ಕೆಜಿ ತೂಗುತ್ತೆ. ಇದು ಸ್ವಭಾವತಃ ಅತ್ಯಂತ ಕ್ರೂರ ಪ್ರಾಣಿ. ಇದು ಕೀಟಗಳನ್ನು ಬಿಟ್ಟು ಉಳಿದೆಲ್ಲ ಪ್ರಾಣಿಗಳನ್ನ ತಿನ್ನುತ್ತೆ. ಅದು ಮನುಷ್ಯನಾದ್ರೂ ಸರಿಯೇ. ಇದು ಓಡಾಡೋ ಜಾಗದಲ್ಲಿ ಮನುಷ್ಯನೇನಾದ್ರೂ ಕಂಡು ಬಂದ್ರೆ ದಾಳಿ ಮಾಡದೆ ಬಿಡೋದಿಲ್ಲ. ಇದರ ದಾಳಿಗೆ ಪ್ರತಿ ವರ್ಷ ಬಲಿಯಾಗೋ ಮನುಷ್ಯರ ಸಂಖ್ಯೆ 20ಕ್ಕೂ ಹೆಚ್ಚು. ಟಾಪ್ 8ನೇ ಪ್ರಾಣಿ ಯಾವುದಂದ್ರೆ ಜೆಲ್ಲಿ ಫಿಶ್ ಅಥವಾ ಬಾಕ್ಸ್ ಜೆಲ್ಲಿ ಫಿಶ್. ಇದನ್ನ ಮೀನಂದ್ರೂ ಇದು ಮೀನಿನ ತರಹ ಇಲ್ಲ. ಹತ್ತಿ ಉಂಡೆಗೆ ದಾರಗಳನ್ನು ಸಿಕ್ಕಿಸಿದಂತೆ ಕಂಡುಬರುತ್ತೆ. ಇದರ ಚಲನವಲನ ಅತ್ಯಂತ ಆಕರ್ಷಕವಾಗಿರುತ್ತೆ. ತುಂಬಾ ಕಲರ್ಫುಲ್ ಆಗಿಯೂ ಕಂಡುಬರುತ್ತೆ. ಆದರೆ ಇದರ ಆಕರ್ಷಣೆಗೆ ಒಳಗಾದ್ರೆ ಸಾವು ಖಚಿತ. ಯಾಕಂದ್ರೆ ಇದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ವಿಷವುಳ್ಳ ಜೀವಿ.
ಮಹಾಸಾಗರದಲ್ಲಿ ಕಂಡುಬರುವ ಈ ಬಾಕ್ಸ್ ಫಿಶ್ ತನ್ನ ಕೊಂಡಿಯಿಂದ ವಿಷ ಹೊರಹಾಕುತ್ತೆ. ಇದರ ದಾಳಿಗೆ ತುತ್ತಾದ್ರೆ ಕ್ಷಣ ಮಾತ್ರದಲ್ಲಿ ವಿಷ ದೇಹ ಸೇರುತ್ತೆ. ಮನುಷ್ಯನ ದೇಹ ಮತ್ತು ಮನಸ್ಸಿನ ನಿಯಂತ್ರಣವನ್ನ ತಪ್ಪಿಸುತ್ತೆ. ಇದರ ವಿಷ ದಾಳಿಗೆ ಪ್ರತಿ ವರ್ಷ ಸರಾಸರಿ ಎಷ್ಟು ಜನ ಸಾಯ್ತಾರೆ ಅಂದ್ರೆ 40ಕ್ಕೂ ಹೆಚ್ಚು ಮಂದಿ ಪ್ರತಿ ವರ್ಷ ಜೆಲ್ ಫಿಶ್ಗೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಈ ಮೀನಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಇದರ ಬಗ್ಗೆ ಮುಂಜಾಗ್ರತೆಯಿಂದ ಇರೋದೊಂದೇ ದಾರಿ. ಇನ್ನು ಖತರ್ನಾಕ್ ಪ್ರಾಣಿಗಳು ಬಾಕಿ ಇವೆ. ಈ ಪ್ರಾಣಿಗಳ ನರಭಕ್ಷಣೆಯ ಕತೆ ಹೇಳ್ತೀನಿ ಈ ಒಂದು ಬ್ರೇಕ್ ಆದ್ಮೇಲೆ.